ಅವಾಗವಾಗ ಎದೆ ಉರಿ, ಎದೆ ನೋವು ಬರ್ತಾ ಇದ್ರೆ ಕೆಲವು ಸಲ ಇದು ಹೊಟ್ಟೆಯ ಸ್ವಲ್ಪ ಭಾಗ ಡಯಾಫ್ರಮ್ನ ಮೇಲೆ ಚೆಸ್ಟ್ಗೆ ಬಂದಾಗ ಆಗಬಹುದು. ಇದನ್ನ ನಾವು ಹೈಟಸ್ ಹರ್ನಿಯಾ ಅಂತ ಕರಿತೀವಿ. ಹಲೋ, ನಾನು ನಿಮ್ಮ ಗಟ್ ಡಾಕ್ಟರ್ ತೇಜಸ್ವಿನಿ ದಂಡೆ. ಇದರಿಂದ ಅನ್ನನಾಳ ಓಪನ್ ಆಗಿ ಉಳಿದುಕೊಂಡು ಹೊಟ್ಟೆಯಲ್ಲಿರೋ ಆಸಿಡ್, ಫುಡ್, ಕೆಲವು ಸರ್ತಿ ಈವನ್ ಪಿತ್ತ ಕೂಡ ಎದೆಗೆ ಬಂದು ಎದೆ ಉರಿ, ಎದೆ ಡಿಸ್ಕಂಫರ್ಟ್, ಊಟ ಇಲ್ಲ ಆಸಿಡ್ ಬಾಯಿಗೆ ಬರೋದು, ಕೆಲವರಿಗೆ ಈವನ್ ಉಸಿರಾಟದ ತೊಂದರೆ ಕೂಡ ಬರಬಹುದು. ಅನ್ನನಾಳದ ಕೆಳಗಡೆ ಭಾಗದಲ್ಲಿರುವ ಮಸಲ್ಸು, ಲಿಗಮೆಂಟ್ಸು ಏಜ್ ಆಗ್ತಾ ಲೂಸ್ ಆಗಬಹುದು. ಜಾಸ್ತಿ ವೇಟ್ ಇದ್ರೆ, ಹೊಟ್ಟೆ ಅರೌಂಡ್ ಫ್ಯಾಟ್ ಇದ್ರೆ, ಕ್ರಾನಿಕ್ ಕೆಮ್ಮಿದ್ರೆ, ಅಥವಾ ಹೆವಿ ವೇಟ್ ಲಿಫ್ಟಿಂಗ್ ಮಾಡ್ತಾ ಇದ್ರೆ, ಅಥವಾ ರಿಪೀಟೆಡ್ ಆಗಿ ಸ್ಟ್ರೈನ್ ಮಾಡ್ತಾ ಇದ್ರೆ ಹೈಟಸ್ ಹರ್ನಿಯಾ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದು ಒಂದು ಅನಾಟಮಿಕಲ್ ಡಿಫೆಕ್ಟ್. ಇದನ್ನ ಟ್ಯಾಬ್ಲೆಟ್ಸ್ ಇಂದ ಸರಿ ಮಾಡೋಕ್ಕಾಗಲ್ಲ. ಅದಾಗದೆ ನಾರ್ಮಲ್ ಆಗೋದು ಕೂಡ ತುಂಬಾ ರೇರ್. ಬಟ್ ಹಾಗಂತ ಎಲ್ರಿಗೂ ಸರ್ಜರಿ ಅವಶ್ಯಕತೆ ಇದೆ ಅಂತ ಏನಿಲ್ಲ. ಸಾಧಾರಣವಾಗಿ ಈ ಹರ್ನಿಯಾ ಹಾರ್ಮ್ಲೆಸ್ ಆಗಿ ಇರುತ್ತೆ. ಆದರೆ ದೊಡ್ಡ ಹರ್ನಿಯಾ ಬಂದಾಗ ರಿಫ್ಲಕ್ಸ್ ಜಾಸ್ತಿ ಆಗಿ ಸಿವಿಯರ್ ಅಲ್ಸರ್ಸ್ ಅಥವಾ ತುಂಬ ರೇರ್ ಆಗಿ ಸ್ಟಮಕ್ ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಏನೂ ಸಿಂಪ್ಟಮ್ಸ್ ಇರಲಿಲ್ಲ ಅಥವಾ ಯಾವಾಗಲೂ ಒಂದು ಸರ್ತಿ ಆಸಿಡಿಟಿ ಸಮಸ್ಯೆ ಆಗ್ತಾ ಇದೆ ಅಂದರೆ ಜಸ್ಟ್ ಅಬ್ಸರ್ವೇಷನ್ ಆ್ಯಂಡ್ ಆಸಿಡಿಟಿ ಕಡಿಮೆ ಮಾಡೋ ಟ್ಯಾಬ್ಲೆಟ್ ಸಾಕಾಗುತ್ತೆ. ದೊಡ್ಡ ಹರ್ನಿಯಾ ಅಥವಾ ಕಾಂಪ್ಲಿಕೇಟೆಡ್ ಹರ್ನಿಯಾ ಇದ್ದರೆ, ಸಿವಿಯರ್ ಅಲ್ಸರೇಷನ್ ಇದ್ದರೆ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಬೇಕಾಗ್ಬೋದು. ರಿಪೀಟೆಡ್ ಆಗಿ ಎದೆ ಡಿಸ್ಕಂಫರ್ಟ್ ನಾರ್ಮಲ್ ಅಲ್ಲ, ಬೇಗ ಚೆಕ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಫಾಲೋ ಮೀ ಆಟ್ ದ ಗಟ್ ವುಮನ್.